ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ರೆ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ಈ ವಿಡಿಯೋದಲ್ಲಿ ನಿಮಗೆ ಬಾಡಿ ಮೆಜರ್ಮೆಂಟ್ಸ್ಗೆ ವಿತೌಟ್ ಲೈನಿಂಗು ಪ್ಲೈನ್ ಚೂಡಿದಾರ್ ಸೈಡ್ ಓಪನ್ ಟಾಪ್ ಕಟಿಂಗ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಫಸ್ಟ್ ವೀಕ್ ಮತ್ತು ಸೆಕೆಂಡ್ ವೀಕಲ್ಲಿ 2 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಆನ್ಲೈನ್ ಕ್ಲಾಸಸ್ ಕಂಪ್ಲೀಟ್ ಡೀಟೇಲ್ಸ್ ವೀಡಿಯೋ ಅದು. ಆ ವೀಡಿಯೋಸ್ ಲಿಂಕು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಆ ವೀಡಿಯೋಸ್ನ ನೋಡಿ ಟೈಲರಿಂಗ್ ಕೆಲಸನ ಫಸ್ಟಿಂದ ನೀವು ಪರ್ಫೆಕ್ಟಾಗಿ ಎಲ್ಲ ಮಾಡೆಲ್ಸು ಕಲ್ತ್ಕೊಳ್ಬೇಕಂದ್ರೆ ಯಾವ ರೀತಿ ಏನು ಅನ್ನೋದು ನಾನು ಆ ವೀಡಿಯೋಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ದೀನಿ. ಆನ್ಲೈನ್ ಕ್ಲಾಸಸ್ ಹೇಗಿರುತ್ತೆ, ಏನೆಲ್ಲ ತಿಳಿಸ್ಕೊಡ್ತೀನಿ, ಫೀಸ್ ಎಷ್ಟು, ಇದನ್ನೆಲ್ಲ ನಾನು ಆ ವೀಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋಸ್ ಲಿಂಕ್ನ ಹಾಕಿದ್ದೀನಿ. ಒಂದ್ಸಾರಿ ಆ ವೀಡಿಯೋನ ನೋಡಿ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ. ಕಂಪ್ಲೀಟ್ ಟೈಲರಿಂಗ್ ಕೆಲಸನ ಕಲ್ತ್ಕೊಳ್ಬೇಕಂದ್ರೆ ನೀವು ಆ ವೀಡಿಯೋಸ್ನ ಕಂಪಲ್ಸರಿ ನೋಡಬೇಕು. ನೋಡಿ ಒಂದ್ಸಾರಿ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಲಿಂಕ್ ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಈ ಸೈಡ್ ಓಪನ್ ಟಾಪು ಬಾಡಿ ಮೆಜರ್ಮೆಂಟ್ಸ್ಗೆ ವಿತೌಟ್ ಲೈನಿಂಗ್ ಇರೋದಿಲ್ಲ, ವಿತೌಟ್ ಲೈನಿಂಗು ಕಟಿಂಗ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ನೀವಿನ್ನೂ ಈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಫಸ್ಟ್ ಬಾಡಿ ಮೆಜರ್ಮೆಂಟ್ಸ್ನ ತಿಳಿಸ್ಕೊಡ್ತೀನಿ ನೋಡಿ. ಏನೇನು ಮೆಜರ್ಮೆಂಟ್ಸ್ ಬೇಕು ಅಂದರೆ ಲೆಂತು, ಚೆಸ್ಟು, ವೇಸ್ಟು, ಹಿಪ್ ಮೆಜರ್ಮೆಂಟು, ಸೈಡ್ ಓಪನ್ ಅಂದರೆ ಸ್ಲಿಟ್ಟು, ಹಾರ್ಮೋಲ್ ರೌಂಡಿಂಗು, ಶೋಲ್ಡರು, ಸ್ಲೀವ್ ಲೆಂತು ಮತ್ತು ಲೂಸು, ಫ್ರಂಟ್ ಡಿಪ್ಪು, ಬ್ಯಾಕ್ ಡಿಪ್ಪು. ಚೂಡಿದಾರ್ಗೆ ಇಷ್ಟು ಬೇಕಾಗುತ್ತೆ ಮೆಜರ್ಮೆಂಟ್ಸು. ಲೆಂತು ಫುಲ್ ಲೆಂತು ಶೋಲ್ಡರಿಂದ ಕೆಳಗಡೆವರೆಗೂ ಫುಲ್ ಲೆಂತು 34 ಇಂಚಿದೆ. ಅಪ್ಪರ್ ಚೆಸ್ಟು 31 ಇಂಚು, ಸೊಂಟದ ಅಳತೆ ವೇಸ್ಟು 26 ಇಂಚು, ಹಿಪ್ ಮೆಜರ್ಮೆಂಟ್ 34 ಇಂಚು, ಸ್ಲಿಟ್ಟು ಓಪನ್ ಸೈಡ್ ಓಪನ್ನು 15.5 ಇಂಚು, ಹಾರ್ಮೋಲ್ ರೌಂಡಿಂಗು 14.5 ಇಂಚು, ಶೋಲ್ಡರ್ 14 ಇಂಚು, ಸ್ಲೀವ್ ಲೆಂತು ಮತ್ತು ಲೂಸು 4 ಇಂಚು ಲೆಂತು, 11 ಇಂಚು ಲೂಸು, ಫ್ರಂಟ್ ಡೀಪ್ 5.5, ಬ್ಯಾಕ್ ಡೀಪ್ 6 ಇಂಚು. ಬಾಡಿ ಮೆಜರ್ಮೆಂಟ್ಸ್ಗೆ ಯಾವ ರೀತಿ ಕಟಿಂಗ್ ಮಾಡೋದು ಅಂತ. ಟೇಬಲ್ಲು ಸ್ವಲ್ಪ ಚಿಕ್ಕದಿದೆ, ನಿಮಗೆ ಫುಲ್ಲು ಕ್ಲಾತ್ ಯಾವುದು ಫುಲ್ ಏನು ಕಾಣಿಸ್ತಾ ಇಲ್ಲ. ನಾನು ನಿಮಗೆ ಎಷ್ಟರವರೆಗೂ ಬೇಕಾಗುತ್ತೋ ಅಷ್ಟರವರೆಗೂ ಕ್ಯಾಮ್ರಾದಲ್ಲಿ ಕಾಣಿಸೋ ರೀತಿ ಸೆಟ್ ಮಾಡಿದ್ದೀನಿ. ಇನ್ನೂ ಒಂದು ಇದು ಫೋಲ್ಡಿಂಗು, ನಾನು ಚೂಡಿದಾರ್ ಟಾಪ್ಗೆ 2 ಮೀಟ್ರ್ ತೊಗೊಂಡಿದ್ದೀನಿ ನೋಡಿ. ಫೋಲ್ಡಿಂಗು ಡಬಲ್ ಫೋಲ್ಡಿಂಗ್ ಹಾಗೇ ಇರುತ್ತೆ. ಫಸ್ಟು ಇದಿರುತ್ತಲ್ವ, ಈ ಫೋಲ್ಡಿಂಗ್ ಅನ್ನೋದು ಹಾಗೇ ಇರುತ್ತೆ. ಉಲ್ಟಾ ಅನ್ನೋದು ಮೇಲ್ಗಡೆ ಇರಬೇಕು, ಸೀದಾ ಒಳಗಡೆ ಇರಬೇಕು. ನಾನು ನಿಮಗೆ ಕ್ಲಿಯರಾಗಿ ಗೊತ್ತಾಗಲಿ ಅಂತ ಸೀದಾ ಮೇಲೆ ಮಾರ್ಕಿಂಗ್ ಮಾಡ್ತಾ ತೋರಿಸ್ತೀನಿ. ನೀವು ಈ ರೀತಿ ಮಾಡಬಾರ್ದು. ನಾನು ನಿಮಗೋಸ್ಕರ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಸೀದಾ ಮೇಲೆ ಮಾರ್ಕಿಂಗ್ ಮಾಡ್ತಿದ್ದೀನಿ. ನೀವು ಕ್ಲಾತ್ನ ಫೋಲ್ಡ್ ಮಾಡಬೇಕಾದ್ರೆ ಉಲ್ಟಾ ಮೇಲ್ಗಡೆ ಇರಬೇಕು, ಸೀದಾ ಒಳಗಡೆ ಇರಬೇಕು. ಈ ರೀತಿ ಡಬಲ್ ಫೋಲ್ಡ್ನ ಮಾಡ್ಕೊಳ್ಬೇಕು. ಇದು ಆಲ್ರೆಡಿ ಫೋಲ್ಡಿಂಗ್ ಇರುತ್ತೆ, ಮತ್ತು ಇನ್ನೊಂದು ಫೋಲ್ಡಿಂಗ್ನ ಮಾಡ್ಕೊಳ್ಬೇಕು. ಈಗ ಕ್ಲೋಸ್ ಇರೋದು ನಮ್ಮ ಸೈಡ್ ಇರಬೇಕು, ಓಪನ್ ಇರೋದು ಆ ಕಡೆ ಸೈಡ್ ಇರಬೇಕು. ಈ ಕ್ಲೋಸ್ ಇರೋದು ಮೇಲ್ಗಡೆ ಸೈಡು ನೋಡಿ. ಈ ಕ್ಲೋಸ್ ಇರೋದು ಮೇಲ್ಗಡೆ ಸೈಡು, ಈ ಕಡೆ ಕೆಳಗಡೆ ರೈಟ್ ಸೈಡು ಇದು ಓಪನ್ ಇರುತ್ತೆ. ಫೋಲ್ಡಿಂಗು ಮಾಡಿ ನಾನು ಸಾಕಷ್ಟು ಸಾರಿ ತೋರಿಸಿದ್ದೀನಿ, ಯೂಟ್ಯೂಬಲ್ಲಿ ಇದ್ದಾವೆ ಸಾಕಷ್ಟು ಸಾರಿ. ಮತ್ತು ಈ ಆನ್ಲೈನ್ ಕ್ಲಾಸಸ್ನಲ್ಲಿ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ತಿಳಿಸಿದ್ನಲ್ವ, ಈ ಆನ್ಲೈನ್ ಕ್ಲಾಸಸ್ಸಲ್ಲಿ ಫೋಲ್ಡಿಂಗ್ ಮಾಡೋದಾಗಲಿ, ಇನ್ನೂ ಕಂಪ್ಲೀಟ್ ಡೀಟೇಲ್ಸ್ ಕಟಿಂಗ್ ಮಾಡೋದ್ರ ಬಗ್ಗೆ ಕ್ಲಿಯರ್ ಕಂಪ್ಲೀಟ್ ಡೀಟೇಲ್ಸ್ ಬೇಕಾದರೆ ನೀವು ಆನ್ಲೈನ್ ಕ್ಲಾಸಸ್ಸು ವೀಡಿಯೋಸ್ ತೊಗೊಳ್ಬೇಕಾಗುತ್ತೆ. ಅದ್ರ ಬಗ್ಗೆ ಸಂಬಂಧಪಟ್ಟಂಗೆ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋಸ್ ಲಿಂಕ್ನ ಹಾಕಿದ್ದೀನಿ. ಅದನ್ನು ನೋಡಿದಾಗ ಆನ್ಲೈನ್ ಕ್ಲಾಸ್ ಯಾವ ರೀತಿ ಇರುತ್ತೆ, ಪ್ರೈಸ್ ಎಷ್ಟು, ಏನೇನು ತಿಳಿಸ್ಕೊಡ್ತೀನಿ, ಇದ್ರ ಬಗ್ಗೆ ಆ ವೀಡಿಯೋಸ್ನಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದೀನಿ. ಇದರಲ್ಲಿ ನಾನು ನಿಮಗೆ ಜನರಲ್ಲಾಗಿ ತಿಳಿಸ್ಕೊಡ್ತೀನಿ. ಕ್ಲಿಯರ್ ಬೇಕು, ಕಂಪ್ಲೀಟ್ ಬೇಕು, ನಮಗೆ ಪರ್ಫೆಕ್ಟಾಗಿ ಕಲ್ತ್ಕೊಳ್ಬೇಕಂದ್ರೆ ನೀವು ಆನ್ಲೈನ್ ಕ್ಲಾಸಸ್ ವೀಡಿಯೋಸ್ನ ತೊಗೊಳ್ಬೇಕು. ಫಸ್ಟು ನೋಡಿ, ಈ ಕಡೆ ಸೈಡ್ ಇದು ಫೋಲ್ಡಿಂಗ್ ಇರುತ್ತೆ, ಇದನ್ನು ಓಪನ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ. ಈ ರೀತಿ ಫೋಲ್ಡಿಂಗ್ ಇರೋ ಕಡೆನೇ ಶೋಲ್ಡ್ರ್ ಮಾಡಬೇಕು. ಯಾಕೆ ಅಂದರೆ ಇಲ್ಲಿ ಸ್ಲೀವ್ಸ್ಗೆ ನಮಗೆ ಫೋಲ್ಡಿಂಗ್ ಅನ್ನೋದು ಸಿಗುತ್ತೆ. ಹಾಗಾಗಿ ಫಸ್ಟು ಲೆಂತು ಟೇಪ್ನ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಬೇಕು. ಮೇಲ್ಗಡೆಯಿಂದ ನೋಡಿ, ಇಲ್ಲಿಂದ ಟೇಪ್ನ ಫುಲ್ಲು ಲೆಂತ್ ಎಷ್ಟಿರುತ್ತೋ, ನೀವು ತಗೊಂಡಿರುವಂಥ ಫುಲ್ಲು ಲೆಂತ್ ಎಷ್ಟಿರುತ್ತೋ ಅದಕ್ಕೆ ಮೇಲ್ಗಡೆ ಶೋಲ್ಡರ್ 1/2 ಇಂಚು ಮಾರ್ಜಿನ್ನು, ಮೇಲ್ಗಡೆ ಶೋಲ್ಡರ್ಗೆ 1/2 ಇಂಚ್ ಮಾರ್ಜಿನ್ನು, ಮತ್ತು ಕೆಳಗಡೆ ಫೋಲ್ಡಿಂಗ್ ಮಾಡೋದಕ್ಕೆ 1 ಇಂಚು, ಟೋಟಲಾಗಿ 1.5 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ ಒಂದು ಮಾರ್ಕ್ನ ಮಾಡಬೇಕು. ಹಾಗೆ ಅದೇ ಟೇಪ್ನ ಹಾಗೆ ಇಟ್ಕೊಂಡು ನೆಕ್ಸ್ಟು ಸೈಡ್ ಓಪನ್ನು, ಸ್ಲಿಟ್ ಸೈಡ್ ಓಪನ್ ಅಂತ ಕರಿತೀವಿ, ಅದು 15.5 ಇಂಚಿದೆ ನಾನು ತೊಗೊಂಡಿರೋದು. ನೀವು ತೊಗೊಂಡಿರುವಂಥ ಮೆಜರ್ಮೆಂಟ್ ಎಷ್ಟಿರುತ್ತೋ ಅದಕ್ಕೆ
ಈ ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಸೇರಿಸ್ಕೊಂಡು ಅರ್ಧ ಇಂಚು, ಇದು 15.5 ಇದೆ, ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಸೇರಿಸ್ಕೊಂಡು 16 ಇಂಚಿಗೆ ಒಂದು ಮಾರ್ಕು, ಎರಡಾಯ್ತಲ್ವ. ಇದು ಸೈಡ್ ಓಪನ್ನು. ಮತ್ತು ಸೊಂಟದ ಅಳತೆ ಡೌನು, ಸೊಂಟದ ಡೌನು, ಇದು ಯಾವ್ಯಾವ ಚೆಸ್ಟ್ ಮೆಜರ್ಮೆಂಟ್ಗೆ ಎಷ್ಟೆಷ್ಟು ತೊಗೊಳ್ಬೇಕು ಅನ್ನೋದು ನಾನು ಕ್ಲಿಯರಾಗಿ ಆನ್ಲೈನ್ ಕ್ಲಾಸಸ್ಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ 31 ಇಂಚ್ ಚೆಸ್ಟ್ ಮೆಜರ್ಮೆಂಟ್ಗೆ ರಫ್ ಆಗಿ ತಿಳಿಸ್ಕೊಡೋದಾದರೆ 12 ಇಂಚು, 12 ಇಲ್ಲಾಂದರೆ 12.5 ಅಷ್ಟು ಬರುತ್ತೆ. ಇದು ಯಾವ ರೀತಿ ತೊಗೊಳ್ಬೇಕು, ಡೌನು, ಸೊಂಟದ ಡೌನು ಅನ್ನೋದು ಆನ್ಲೈನ್ ಕ್ಲಾಸಸ್ಸಲ್ಲಿರುತ್ತೆ. ಕಂಪ್ಲೀಟ್ ಡೀಟೇಲ್ಸು ನೀವು ತೊಗೊಂಡ್ರೆ ನೀವು ಪರ್ಫೆಕ್ಟಾಗಿ ಕಲ್ತ್ಕೊಳ್ತೀರ. ನೆಕ್ಸ್ಟ್ ಏನಾಗುತ್ತೆ, ಹಾರ್ಮಲ್ ಡೌನಿಂಗು. ಈ ಚೆಸ್ಟು 31 ಇಂಚ್ ಚೆಸ್ಟ್ ಏನಿದೆ ಇದಕ್ಕೆ ಹಾರ್ಮಲ್ ಡೌನಿಂಗು 5 ಇಂಚು. ಈ 5 ಇಂಚೆ ಏನಕ್ಕೆ ಬರುತ್ತೆ, 5 ಇಂಚೆ ಏನಕ್ಕೆ ತಗೊಳ್ಬೇಕು ಈ ಚೆಸ್ಟ್ ಮೆಜರ್ಮೆಂಟ್ಗೆ ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ಸಲ್ಲಿರುತ್ತೆ. ಇವು ನಿಮ್ಗೆ ಆನ್ಲೈನ್ ಕ್ಲಾಸಸ್ಸಲ್ಲಿರುತ್ತೆ, ಕ್ಲಿಯರ್ ಇರುತ್ತೆ. ಹಾರ್ಮಲ್ ಡೌನಿಂಗು 5 ಇಂಚೆ ನಾವು ಏನಕ್ಕೆ ತೊಗೊಳ್ಬೇಕು, ಸೊಂಟದ ಅಳತೆ, ಸೊಂಟದ ಡೌನು 12 ಇಂಚು ಹೇಗೆ ತೊಗೋಬೇಕು, ಯಾವ ರೀತಿ ಅದನ್ನು ಡಿವೈಡ್ ಮಾಡ್ಕೊಳ್ಬೇಕು, ಇವೆಲ್ಲವೂ ನಿಮಗೆ ಅಲ್ಲಿ ಕ್ಲಿಯರಾಗಿ ಸಿಗುತ್ತೆ. ಈಗ ನಾನು ರಫಾಗಿ ತಿಳಿಸ್ಕೊಡೋದಾದರೆ ನಿಮಗೆ ಇಷ್ಟು ಮಾರ್ಕ್ಸ್ನ ಮಾಡ್ಕೊಳ್ಬೇಕು. ಮಾರ್ಕಿಂಗು ಒಂದು ಸಾರಿ ಟೇಪ್ನ ಸ್ಟ್ರೈಟಾಗಿ ಇಟ್ಕೊಂಡು, ಇದು ಆರ್ಮಲ್ ಡೌನಿಂಗು. ಜನರಲಾಗಿ ತಿಳಿಸ್ಬೇಕಂದ್ರೆ ಆರ್ಮಲ್ ಡೌನಿಂಗು ಮತ್ತು ಶೋಲ್ಡರು ಅಪ್ಪರ್ ಚೆಸ್ಟ್ನಲ್ಲಿ 6ನೇ ಭಾಗಕ್ಕೆ ತೊಗೊಳ್ಬೇಕು. ನಾನು ಯೂಟ್ಯೂಬಲ್ಲೂ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಬಟ್ ಇನ್ನೂ ಕ್ಲಿಯರ್ ಅಂದರೆ ಆನ್ಲೈನ್ ಕ್ಲಾಸಸ್. ಕೆಳಗಡೆದು ನಿಮಗೆ ಸ್ವಲ್ಪ ಕ್ಯಾಮ್ರಾದಲ್ಲಿ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ಕೆಳಗಡೆ ಮಾರ್ಕಿಂಗು ನಾನು ನಿಮ್ಗೆ ಲಾಸ್ಟಲ್ಲಿ ಕಟ್ ಮಾಡಬೇಕಾದ್ರೆ ತೋರಿಸ್ತೀನಿ. ಶೋಲ್ಡರ್ ಅಷ್ಟೇ, ಆರ್ಮಲ್ ಡೌನಿಂಗ್ ಎಷ್ಟಿರುತ್ತೋ ಅಷ್ಟೇ ಶೋಲ್ಡರ್ ತೊಗೊಳ್ಬೇಕು, ಶೋಲ್ಡರ್ ಎಷ್ಟಿರುತ್ತೋ ಅಷ್ಟೇ ಆರ್ಮಲ್ ಡೌನಿಂಗ್ನು ತೊಗೊಳ್ಬೇಕು. ಇದನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಈ ಶೋಲ್ಡರಲ್ಲಿ ಅರ್ಧ ನೆಕ್ ಬಿಡುತ್ತು, ಅಂದರೆ 5ರಲ್ಲಿ ಅರ್ಧ 2.5 ಇಂಚು. ನೆಕ್ಸ್ಟ್ ಫ್ರಂಟ್ ಡೀಪು 5.5 ಇದೆ, ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಸೇರಿಸ್ಕೊಂಡು 6 ಇಂಚು. ಈ ನೆಕ್ಕು ನೀವು ಸ್ಟಿಚಿಂಗ್ ಮಾಡಬೇಕಾದ್ರೆ ಯಾವ ನೆಕ್ ಬೇಕೋ ಆ ನೆಕ್ನ ಕಟ್ ಮಾಡ್ಕೊಳ್ಬೋದು. ನೆಕ್ಸ್ಟು ಚೆಸ್ಟು, ಅಪ್ಪರ್ ಚೆಸ್ಟು 31 ಇಂಚಿದೆ. ಆ 31 ಇಂಚಿಗೆ ಡ್ರೆಸ್ಗೆ, ಚೆಸ್ಟ್ಗೆ 4 ಇಂಚು, ವೇಸ್ಟ್ಗೆ 4 ಇಂಚು, ಹಿಪ್ಗೆ 1 ಇಂಚು ಟೋಟಲ್ ಆ್ಯಡ್ ಮಾಡಬೇಕು ಬಾಡಿ ಮೆಜರ್ಮೆಂಟ್ಗೆ. ಈಗ 31 ಇದೆ, ಟೋಟಲ್ 35 ಇಂಚ್ ಆಯಿತು. 35 ಇಂಚನ್ನ 4 ಭಾಗ ಮಾಡಿ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಸೊಂಟದ ಅಳತೆ ಅಷ್ಟೇ 26 ಇದೆ, 4 ಭಾಗ, ಅದಕ್ಕೆ 4 ಇಂಚ್ ಆ್ಯಡ್ ಮಾಡಿ ಅದನ್ನು 4 ಭಾಗ ಮಾಡಬೇಕು. 26 + 4 30, ಅದನ್ನು 4 ಭಾಗ ಮಾಡಿದರೆ 7.5. ಹಿಪ್ ಮೆಜರ್ಮೆಂಟು 34 ಇದೆ, 1 ಇಂಚ್ ಸೇರಿಸ್ಕೊಂಡ್ರೆ 35, ಅದನ್ನು 4 ಭಾಗ ಮಾಡಿದರೆ 8.75. ಈ ರೀತಿ ಆ್ಯಡ್ ಮಾಡಬೇಕು. ಇಲ್ಲಿ ಹಿಪ್ ಮೆಜರ್ಮೆಂಟ್ ಹತ್ರ ಎಷ್ಟಿರುತ್ತೋ, ಇಲ್ಲಿ 8.75 ಬಂತಲ್ವ, ನೀವು ತಗೊಂಡಂಥ ಮೆಜರ್ಮೆಂಟ್ಗೆ ಎಷ್ಟು ಬರುತ್ತೋ ಅದಕ್ಕೆ 1.5 ಇಂಚ್ ಸೇರಿಸಿ ಸೈಡ್ ಓಪನ್ ಹತ್ರ ಕ್ರಾಸಾಗಿ ಮಾರ್ಕ್ ಮಾಡಬೇಕು. ಇದನ್ನು ಶೇಪ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಬೇಕಾದ್ರೆ ಇಲ್ಲಿ ಈ ರೀತಿ ಸ್ಕ್ವೇರ್ ಮಾಡಬಾರ್ದು, ಇಲ್ಲಿ ಈ ರೀತಿ ರೌಂಡ್ ಶೇಪ್ ಬರಬೇಕು, ಸ್ಟಿಚಿಂಗಲ್ಲಿ ಬರಬೇಕದು. ನೆಕ್ಸ್ಟು ಇಲ್ಲಿ 1/4 ಇಂಚು ಈ ರೀತಿ ಸ್ಟ್ರೈಟ್ ಮಾಡ್ಕೊಳ್ಳಿ. ಇದು ಸ್ಟಿಚಿಂಗಲ್ಲಿ ಲಾಸ್ಟಲ್ಲಿ ಸ್ಟಿಚ್ ಮಾಡಬೇಕು, ಇದು ಸಮೇತ. ಇವೆಲ್ಲ ಏನಕ್ಕೆ ಅನ್ನೋ ಕಾರಣ ಬಂದುಬಿಟ್ಟು ನಿಮಗೆ ಆನ್ಲೈನ್ ಕ್ಲಾಸಸ್ಸಲ್ಲಿ ಮಾತ್ರ ಸಿಗುತ್ತೆ, ಫ್ರೀಯಾಗಿ ಇದರಲ್ಲಿ ಸಿಗೋದಿಲ್ಲ. ಈ ಸೈಡು ಓಪನಿಂದ ಸ್ಲಿಟ್ಟು ಎಕ್ಸ್ಟ್ರಾ 1 ಇಂಚ್ ಮಾರ್ಜಿನ್, ಮತ್ತು ಇಲ್ಲಿ ಸೈಡ್ ಫಿಟ್ಟಿಂಗಿಗೆ ಇಲ್ಲಿ ಎಕ್ಸ್ಟ್ರಾ. ಇಷ್ಟಾದ ನಂತರ ಈ ಹಾರ್ಮೋಲ್ ರೌಂಡಿಂಗ್ ಶೇಪ್, ಈ ಹಾರ್ಮಲ್ ರೌಂಡಿಂಗ್ ಶೇಪ್ನ ಮಾರ್ಕ್ ಮಾಡಿಕೊಂಡು ಒಂದು ಸಾರಿ ಹಾರ್ಮಲ್ ರೌಂಡಿಂಗ್ನ ಚೆಕ್ ಮಾಡಿಕೊಂಡು ಕಟ್ ಮಾಡೋದು. ಇಷ್ಟೇ, ತುಂಬ ಸಿಂಪಲ್ ಆಗಿರುತ್ತೆ. ಇದರಲ್ಲಿ ಯಾವುದೇ ಥರದ
ಡೌಟು ಇಟ್ಕೊಳ್ಬೇಡಿ, ಇಷ್ಟೇ ಇರುತ್ತೆ. ಕೆಲವು ಪಾಯಿಂಟು ನಾನು ನಿಮ್ಗೆ ಆನ್ಲೈನ್ ಕ್ಲಾಸಸ್ಸಲ್ಲಿ ಇರುತ್ತೆ ಅಂತ ಏನು ತಿಳಿಸ್ಕೊಟ್ಟಿದ್ದೀನೋ ಇನ್ನು ಅಷ್ಟು ಪಾಯಿಂಟ್ಸು ಕ್ಲಿಯರು. ನಿಮ್ಗೆ ಈಗ ನಾನು ಒಂದು ಅರ್ಧದವರೆಗೂ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಕ್ಲಿಯರ್ ಅಂದರೆ ಆನ್ಲೈನ್ ಕ್ಲಾಸಸ್ಸಲ್ಲಿ ಸಿಗುತ್ತೆ. ಅಂದರೆ ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಆದ್ರೂ ಮಾರ್ಕಿಂಗ್ಸ್ ಹೆಂಗೆ ಮಾಡಬೇಕು, ಯಾವ ರೀತಿ ಕಟ್ ಮಾಡಬೇಕು, ಅವೆಲ್ಲ ನಿಮಗೆ ಆನ್ಲೈನ್ ಕ್ಲಾಸಸ್ಸಲ್ಲಿ ಪರ್ಫೆಕ್ಟಾಗಿ ಸಿಗುತ್ತೆ. ಇದಾಯ್ತಲ್ವ, ಇಷ್ಟು. ಇದನ್ನು ಈಗ ಔಟ್ಸೈಡ್ ಮಾಡಿರುವಂಥ ಮಾರ್ಕಿಂಗ್ ಏನಿರುತ್ತೋ ಆ ಔಟ್ಸೈಡ್ ಮಾರ್ಕಿಂಗಿಗೆ ಕಟ್ ಮಾಡಬೇಕು. ನೋಡಿ, ಇದು ಸೈಡ್ ಓಪನ್ ಟಾಪು ವಿತೌಟ್ ಲೈನಿಂಗ್. ಬಾಡಿ ಅಷ್ಟು ಸ್ಲೀವ್ಸು ಹಾಫ್ ಸ್ಲೀವ್ಸ್ ಆಗಿರೋದ್ರಿಂದ ಈ ಕಡೆ ಸೈಡಲ್ಲಿ ಒಂದು ಯಾವುದಾದ್ರೂ ಕ್ಲಾತ್ ಮಿಕ್ಕಿರುತ್ತೆ, ಒಂದು ಪೀಸ್ನ ತೊಗೊಂಡ್ರು ಸಾಕು. ಇದು ಅಷ್ಟೇ ಉಲ್ಟಾ ಮೇಲ್ಗಡೆ ಇರಬೇಕು, ಸೀದಾ ಒಳಗಡೆ ಇರಬೇಕು. ಮತ್ತು ನಾನು ಕ್ಯಾಮ್ರಾದಲ್ಲಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅಂತ ಸೀದಾ ಮೇಲೆ ನೀವು ಕಟ್ ಮಾಡಿದರೆ ಮಾರ್ಕಿಂಗ್ ಎಲ್ಲ ಹಾಗೇ ಇರುತ್ತೆ, ಮಾರ್ಕಿಂಗು ಹಾಗೇ ಇರುತ್ತೆ. ಸೀದಾ ವಿಡಿಯೋದಲ್ಲಿ ನಿಮ್ಗೆ ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ಲಿ ಅಂತ ನಾನು ಸೀದಾ ಮೇಲೆ ಮಾರ್ಕ್ ಮಾಡ್ತಾಯಿದ್ದೀನಿ. ನಾನು ಯಾವುದು ಸೀದಾ ಮೇಲೆ ಇದುವರೆಗೂ ಮಾರ್ಕ್ ಮಾಡಿಲ್ಲ, ಇದೇ ಫಸ್ಟ್ ವಿಡಿಯೋ ಸೀದಾ ಮೇಲೆ ಮಾರ್ಕ್ ಮಾಡಿ ತೋರಿಸ್ತಾ ಇರೋದು. ಸ್ಲೀವ್ಸ್ಗೆ 4 ಫೋಲ್ಡ್ನ ಮಾಡ್ಕೊಳ್ಬೇಕು. 4 ಫೋಲ್ಡಿಂಗ್, 2 ಸ್ಲೀವ್ಸ್ನ ಒಟ್ಟಿಗೆ ಕಟ್ ಮಾಡೋದ್ರಿಂದ 4 ಫೋಲ್ಡ್ನ ಮಾಡಿಕೊಂಡು ಅಂಚು ಪೀಸ್ನ ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿ ಅಂಚು ಪೀಸು ಕಟ್ ಮಾಡಬೇಕು. 1 ಇಂಚ್ಗೆ ಒಂದು ಮಾರ್ಕ್ನ ಸ್ಟ್ರೈಟಾಗಿ ಮಾರ್ಕ್ ಮಾಡಬೇಕು. ಇದು ಸ್ಲೀವ್ಸ್ ಫೋಲ್ಡಿಂಗ್ ಮಾಡೋದಕ್ಕೆ. ಸ್ಲೀವ್ ಲೂಸು ಎಷ್ಟಿರುತ್ತೆ, 11 ಇಂಚಿದೆ, ಅದರಲ್ಲಿ ಅರ್ಧ 5.5 ಇಂಚು. ಸ್ಲೀವ್ ಲೆಂತ್ 4 ಇಂಚಿದೆ, ಶೋಲ್ಡರ್ ಮಾರ್ಜಿನ್ ಸೇರಿಸ್ಕೊಂಡು ಅರ್ಧ ಇಂಚ್ ಜಾಸ್ತಿ. ಹಾರ್ಮೋಲ್ ಡೌನಿಂಗು ಅಪ್ಪರ್ ಚೆಸ್ಟ್ನಲ್ಲಿ 10ನೇ ಭಾಗ 31 ಇದೆ, ಅಂದರೆ 3 ಇಂಚು. ಹಾರ್ಮೋಲ್ ರೌಂಡಿಂಗು 14.5 ಇದೆ, ಅದರಲ್ಲಿ ಅರ್ಧ, ಅದಕ್ಕೆ ಮಾರ್ಕ್ ಮಾಡಿ ಸ್ಲೀವ್ ಲೂಸ್ಗೆ ಈ ರೀತಿ ಶೇಪ್ ಮಾರ್ಕ್ ಮಾಡಿಕೊಂಡು ಹಾರ್ಮೋಲ್ ರೌಂಡಿಂಗು ಈ ರೀತಿ ರಫಾಗಿ ಮಾರ್ಕ್ ಮಾಡ್ಕೊಳ್ಳಿ ಫಸ್ಟು. ಈಗ 2 ಪೀಸ್ ಓಪನ್ ಮಾಡಿ ಇದರಲ್ಲಿ ಫ್ರಂಟು ಶೇಪು ಮಾರ್ಕ್ ಮಾಡಿಕೊಂಡು ಫ್ರಂಟ್ ಶೇಪು ನೀಟಾಗಿ ಮಾರ್ಕಿಂಗ್ ಮಾಡಿ ಕಟ್ ಮಾಡಿ ಶೇಪ್ ಅನ್ನೋದು ಪರ್ಫೆಕ್ಟ್ ಬರುತ್ತೆ ನಿಮಗೆ. ಅದನ್ನು ಹಾಗೆ ರಿವರ್ಸ್ ಮತ್ತೆ ಫೋಲ್ಡ್ ಮಾಡಿ ಈಗ ಫ್ರಂಟು ಶೇಪ್ ಕಟ್ ಮಾಡಿರ್ತೀವಲ್ವ ಅದರ ಪ್ರಕಾರವಾಗಿ ಒಂದು ಅರ್ಧ ಇಂಚ್ ಗ್ಯಾಪ್ ಕೊಟ್ಟು ಬ್ಯಾಕ್ ಶೇಪ್ನ ಒಂದು ಸ್ವಲ್ಪ ಸೆಟ್ ಮಾಡಬೇಕು, ಸ್ವಲ್ಪ ಸೆಟ್ ಮಾಡಬೇಕಷ್ಟೆ. ಚೂಡಿದಾರ್ ಟಾಪು ವಿತೌಟ್ ಲೈನಿಂಗು ತುಂಬ ಸಿಂಪಲ್ಲು, ಕಟ್ ಮಾಡೋದು ಯಾವುದೇ ರಿಸ್ಕ್ ಇರೋದಿಲ್ಲ, ಟೆನ್ಷನ್ ಇಲ್ಲ. ನಿಮಗೆ ಆಲ್ಮೋಸ್ಟಲ್ಲಿ ನಾನೊಂದು 50-60% ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಕ್ಲಿಯರಾಗಿ ನೀವು ಫಸ್ಟಿಂದ ಕಲ್ತ್ಕೊಳ್ಬೇಕು, ಎಲ್ಲವನ್ನು ಕಲ್ತ್ಕೊಳ್ಬೇಕಂದ್ರೆ ಆನ್ಲೈನ್ ಕ್ಲಾಸಸ್ ಡೀಟೇಲ್ಸ್ ವೀಡಿಯೋನ ನೋಡಿ ಆನ್ಲೈನ್ ಕ್ಲಾಸಸ್ ವೀಡಿಯೋಸ್ನ ತೊಗೊಳ್ಳಿ. ದೇವರೇ ನಿಮಗೆ ಫ್ಯೂಚರಲ್ಲಿ ನಿಮ್ಮ ಲೈಫ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ಈ ವಿಡಿಯೋದಲ್ಲಿ ಬಾಡಿ ಮೆಜರ್ಮೆಂಟ್ಸ್ಗೆ ಸೈಡ್ ಓಪನ್ ಟಾಪ್ ವಿತೌಟ್ ಲೈನಿಂಗು ಕಟಿಂಗ್ ಮಾಡೋದು ಸಾಧ್ಯವಾದಷ್ಟು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ.
ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.